ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಹೊಸಗನ್ನಡದ ಕವಿತೆಯಲ್ಲಿ ಒಂದು ಮುಖ್ಯವಾಗಿರುವಂತಹ ಕವಿತೆ ಶ್ರೀ ಸಾಮಾನ್ಯರ ದೀಕ್ಷಾಗೀತೆ. ಶ್ರೀ ಸಾಮಾನ್ಯರ ದೀಕ್ಷೆಯ ಸಾರಾಂಶವನ್ನು ಅದರ ಬಗ್ಗೆ ತಿಳ್ಕೊಳ್ಳುವ. ಆ ಸಾರಾಂಶವನ್ನು ಕೂಡ ತೋರಿಸ್ತೇನೆ. ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು. ಶ್ರೀ ಸಾಮಾನ್ಯರ ದೀಕ್ಷಾಗೀತೆಯನ್ನು ನೋಡಿ. ಶ್ರೀ ಸಾಮಾನ್ಯರ ದೀಕ್ಷಾಗೀತೆಯನ್ನು ಬರೆದವರು ಕುವೆಂಪು ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಒಂದು ಸಾಮಾಜಿಕ ಆರ್ಥಿಕ ವಿಷಯವೇ ಈ ಒಂದು ಕವನದ ಮೂಲತತ್ವ. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಶ್ರೀ ಸಾಮಾನ್ಯರ ದೀಕ್ಷಾಗೀತೆಯಲ್ಲಿ ಕವನದ ವಸ್ತು ಏನು, ಕವನದ ವಿಷಯ ಏನು ಅಂದರೆ, ಇಲ್ಲಿ ಕವಿ ಕುವೆಂಪು ಅವರು ಸರ್ವರಿಗೆ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಾಮಾಜಿಕ ಆರ್ಥಿಕ ವಿಷಯವೇ ಈ ಕವನದ ಮೂಲ ತತ್ವ ಎಂಬುದನ್ನು ಈ ಕವನದ ಆಶಯ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ಕವನವನ್ನು 5 ಭಾಗಗಳಾಗಿ ವಿವರಿಸಿದ್ದಾರೆ. ಈ 5 ಭಾಗಗಳನ್ನು ನಾನಿಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿದ್ದೇನೆ. ಈ 5 ಪಾಯಿಂಟ್ಸ್ಗಳನ್ನು ನೀವು ಬರಿತಾ ಅದನ್ನೇ ವಿವರಿಸಿದರೆ ಆಯಿತು. ಹಾಗೆ ಅದರ ಜೊತೆಗೆ ನಿಮಗೆ ಸಾರಾಂಶವನ್ನು ಕೂಡ ನಾನು ತೋರಿಸ್ತೇನೆ, ಪುಸ್ತಕದಲ್ಲಿ ಅವರು ಕೊಟ್ಟಿರುವಂತಹ ಸಾರಾಂಶ. ಈಗ 5 ಭಾಗಗಳು ಶ್ರೀ ಸಾಮಾನ್ಯರಲ್ಲಿ. ಮೊದಲನೆಯ ಭಾಗದಲ್ಲಿ ಏನು ವಿಷಯ ಒಳಗೊಂಡಿದೆ ಅಂದರೆ, ಶ್ರೀ ಪದವಿಗೇರಿಸುವ ಹಾಗೂ ಅವನನ್ನು ಭವದುನ್ನತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿ ಇದೆ ಅಂತ ಹೇಳುವಂಥದ್ದು. ಸಾಮಾನ್ಯನನ್ನು ಶ್ರೀ ಪದವಿಗೇರಿಸುವಂಥದ್ದು. ಒಂದು ಪದವಿಯನ್ನು ಕೊಟ್ಟಾಗ ನಾವು ಅವರನ್ನು ಯಾವ ರೀತಿ ಕರಿತೇವೆ? ಶ್ರೀ ಸಾಮಾನ್ಯರು, ಶ್ರೀ ಅಂತ ಅವರ ಹೆಸರಿನ ಮುಂದೆ ನಾವು ಹೇಳಿ ಅವರನ್ನು ಕರೆಯುವಂಥದ್ದು. ಇಲ್ಲಿ ಸಾಮಾನ್ಯನನ್ನು ಶ್ರೀ ಪದವಿಗೇರಿಸುವ ಹಾಗೂ ಅವನನ್ನು ಒಂದು ಉನ್ನತ ಮಟ್ಟದಲ್ಲಿ ಕಾಣುವಂತಹ ಒಂದು ದೃಷ್ಟಿ ಇದೆ. ಭವದುನ್ನತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿ ಇದೆ, ಆಗಬೇಕು ಆ ರೀತಿಯಾಗಿ ಅಂತ ಶ್ರೀ ಸಾಮಾನ್ಯರ ದೀಕ್ಷಾಗೀತೆಯಲ್ಲಿ ಕವಿ ಹೇಳಿರುವಂತಹ ಮೊದಲನೆಯ ಭಾಗ. ಎರಡನೆಯ ಭಾಗದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ವ ಸಮಾನತೆಯ ತತ್ವ ಪ್ರತಿಪಾದನೆ ಇದೆ. ಅವರು ಸರ್ವ ಸಮಾನತೆಯ ತತ್ವವನ್ನು ಪ್ರತಿಪಾದಿಸ್ತಾರೆ. ಸರ್ವ ಸಮಾನತೆ ಅಂದರೆ ಎಲ್ಲರಿಗೂ ಕೂಡ ಸರ್ವ ಸಮಾನತೆ ಇರಬೇಕು, ಎಲ್ರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅಂತ ಎರಡನೆಯ ಭಾಗದಲ್ಲಿ ತಿಳಿಸ್ತಾರೆ. ಎಲ್ಲರಿಗೂ ಸಮಪಾಲು ಅಂದರೆ ಅಲ್ಲಿ ಮೇಲು ಕೀಳು, ಜಾತಿ, ಲಿಂಗ ಅಂತ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಅವರು ಮಾಡಿರುವಂತಹ ಕೆಲಸಗಳನ್ನು ನೋಡಿಕೊಂಡು ಅವರಿಗೆ ಆ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಅವರು ಎರಡನೆಯ ಭಾಗದಲ್ಲಿ ಹೇಳ್ತಾರೆ. ಇನ್ನು ಮೂರನೇ ಭಾಗದಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದಾಸ್ಯದ ಕುರುಹುಗಳನ್ನು ಬಣ್ಣಿಸುತ್ತಲೇ ಅದರಿಂದ ಹೊರಬರಬೇಕಾದ ಆಶಯವನ್ನು ಹೇಳಲಾಗಿದೆ. ದಾಸ್ಯದ ಕುರುಹುಗಳನ್ನು ಬಣ್ಣಿಸುತ್ತಲೇ ಅದರಿಂದ ಹೊರಬರಬೇಕು, ರೈತಾಪಿ ವರ್ಗಕ್ಕೆ ಹೆಚ್ಚು ಅನ್ವಯಿಸುವಂತಿದೆ ಅಂತ ಹೇಳ್ತಾ ಇದ್ದಾರೆ. ಅನ್ನದಾತನ ಸ್ವರಾಜ್ಯಕ್ಕೆ ಹತ್ತಿರವಾದುದು ಎಂಬುದನ್ನು ಹೇಳುವಂಥದ್ದು ಇಲ್ಲಿ ಮೂರನೇ ಭಾಗದಲ್ಲಿ ಹೇಳುವಂಥದ್ದು. ನಾಲ್ಕನೇ ಭಾಗದಲ್ಲಿ ಶ್ರೀ ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ, ಕೀರ್ತಿಯ ಹಂಗು. ಶ್ರೀ ಸಾಮಾನ್ಯ ದೀಕ್ಷಾಗೀತೆಯಲ್ಲಿ ಶ್ರೀ ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ ಎನ್ನುವಂಥದ್ದನ್ನು ನಾಲ್ಕನೇ ಭಾಗದಲ್ಲಿ ಹಾಗೂ ಐದನೇ ಭಾಗದಲ್ಲಿ ಅವರು ಹೇಳುವಂಥದ್ದು, ಲೌಕಿಕ ರಾಜ್ಯದ ಸಮಾನತೆಯು ಆತ್ಮಶಕ್ತಿಯಿಂದ ಉಂಟಾಗುವ ಸ್ಥಿತಿ ಎನ್ನುವಂಥದ್ದನ್ನು ವಿವರಿಸುವಂಥದ್ದು. ಲೌಕಿಕ ರಾಜ್ಯದ ಸಮಾನತೆಯು ಆತ್ಮಶಕ್ತಿಯಿಂದ ಉಂಟಾಗುವ ಸ್ಥಿತಿ ಎನ್ನುವಂಥದ್ದನ್ನು ಇಲ್ಲಿ ಕವಿ ಕುವೆಂಪು ಅವರು ತಮ್ಮ ಕವಿತೆಯ 5 ಭಾಗದಲ್ಲಿ 5 ಮುಖ್ಯ ವಿಷಯಗಳನ್ನು ಇಟ್ಟುಕೊಂಡು ಅವರು ವಿವರಿಸ್ತಾರೆ. ಈ ಮುಖ್ಯ 5 ವಿಷಯಗಳನ್ನೇ ನಾವು ಕಲಿತಾ ಹೋದರೆ ಅದನ್ನೇ 5 ಪಾಯಿಂಟ್ಸ್ ಆಗಿ ಮಾಡಿ ಬರಿಬೇಕು. ನಾವು ಶ್ರೀ ಸಾಮಾನ್ಯರ ದೀಕ್ಷಾಗೀತೆಯಲ್ಲಿ ಕುವೆಂಪು ಅವರು ಕವನವನ್ನು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಸಾಮಾಜಿಕ ಆರ್ಥಿಕ ವಿಷಯವೇ ಎನ್ನುವಂಥದ್ದನ್ನು ಕವನದ ಮೂಲ ತತ್ವವಾಗಿರುವಂಥದ್ದು ಅಂತ ಹೇಳಿ ಬರೆದು, ನಂತರ ಕುವೆಂಪು ಅವರು ಶ್ರೀ ಸಾಮಾನ್ಯರ ದೀಕ್ಷಾಗೀತೆಯನ್ನು 5 ಭಾಗವಾಗಿ ವಿಂಗಡಿಸಿದ್ದಾರೆ. ಈ 5 ಭಾಗಗಳು, ಒಂದು ಶ್ರೀ ಸಾಮಾನ್ಯರನ್ನು ಪದವಿಗೇರಿಸುವ, ಅವನನ್ನು ಭವದುನ್ನತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿ ಇದೆ ಅಂತ ಹೇಳುವಂಥದ್ದು. ಎರಡನೇ ಪಾಯಿಂಟ್ಸಲ್ಲಿ ಸರ್ವ ಸಮಾನತೆಯ ತತ್ವ ಪ್ರತಿಪಾದನೆ ಇದೆ ಅಂತ ಹೇಳುವಂಥದ್ದು. ಮೂರನೆಯ ಭಾಗದಲ್ಲಿ
ದಾಸ್ಯದ ಕುರುಹುಗಳನ್ನು ಬಣ್ಣಿಸುತ್ತಲೇ ಅದರಿಂದ ಹೊರಬರಬೇಕಾದ ಆಶಯವನ್ನು ಹೇಳಿದ್ದಾರೆ. ರೈತಾಪಿ ವರ್ಗಕ್ಕೆ ಹೆಚ್ಚು ಅನ್ವಯಿಸುವಂಥದ್ದು ಅಂತ ಕೂಡ ಹೇಳ್ತಾರೆ. 4ನೆಯ ಭಾಗದಲ್ಲಿ ಶ್ರೀ ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ ಅಂತ ಬರಿಬೇಕು. 5ನೆಯದಾಗಿ ಲೌಕಿಕ ರಾಜ್ಯದ ಸಮಾನತೆಯು ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿ ಎನ್ನುವಂಥದ್ದನ್ನು ಬರೆಯುವಂಥದ್ದು. ಈ 5 ಭಾಗಗಳಾಗಿ ಅವುಗಳನ್ನು ಬರೀಬೇಕು. 5 ಪಾಯಿಂಟ್ಸ್ಗಳನ್ನು ಬರೆದು ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ. ಇನ್ನು ಅದರಲ್ಲಿ ಬಂದಿರುವಂತಹ ಪದ್ಯದ ಸಾರಾಂಶವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನೋಡುವ. ಅದರ ಮೊದಲು ಕಠಿಣ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ. ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಕಠಿಣ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ. ಹಲವು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಕೂಡ ಇದೆ ನೋಡಿ. ದೀಕ್ಷೆ, ವ್ರತವನ್ನು ಕೈಗೊಳ್ಳುವಿಕೆ. ದೀಕ್ಷೆ ಅಂದರೆ ವ್ರತವನ್ನು ಕೈಗೊಳ್ಳುವಿಕೆ. ಜೋಜ್ಯ ಅಂದರೆ ಸವಿಯೂಟ. ಜೋಜ್ಯ ಸವಿಯೂಟ. ಕಾಯಕ ಅಂದರೆ ಕೆಲಸ. ಕಾಯಕ ಕೆಲಸ. ಚಮ್ಮಾರ ಅಂದರೆ ಚರ್ಮದ ಕೆಲಸ ಮಾಡುವವರ. ಕಮ್ಮಾರ ಅಂದರೆ ಕಬ್ಬಿಣದ ಕೆಲಸ ಮಾಡುವವನು, ನೋಡ್ಕೊಳ್ಳಿ. ಆಮೇಲೆ ತಿಮಿರ ನೋಡಿ, ತಿಮಿರ ಎನ್ನುವಂಥ ತುಂಬ ಸಲ ಪ್ರಶ್ನೆಯಲ್ಲಿ ಬಂದಿದೆ ಅರ್ಥಕ್ಕೆ. ತಿಮಿರ ಕತ್ತಲೆ. ತಿಮಿರ ಅಂದರೆ ಕತ್ತಲೆ. ಕುನಿ, ಕುನಿ ಅಂದರೆ ಮುದುಡು. ವಕ್ಷ ಅಂದರೆ ಎದೆ. ಮಿಥ್ಯ ಅಂದರೆ ಸುಳ್ಳು. ವಮನ ಅಂದರೆ ವಾಂತಿ. ಕರ್ಮ ಅಂದರೆ ಕಾರ್ಯ, ಕೆಲಸ. ಇನ್ನು ಸಂದರ್ಭ ಸ್ವಾರಸ್ಯದಲ್ಲಿ ತೊಲಗಿತು ನಿನ್ನೆಯ ನಾಯ್ಪಾಡು ಎನ್ನುವಂಥದ್ದನ್ನು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಿಂದ ಕೊಟ್ಟಿರುವಂತಹ ಒಂದು ಸಂದರ್ಭ ಸ್ವಾರಸ್ಯ ಪ್ರಶ್ನೆ. 2-3 ಬಾರಿ ಸಂದರ್ಭ ಸ್ವಾರಸ್ಯಕ್ಕೆ ಕೊಟ್ಟಿದ್ದಾರೆ. ತೊಲಗಿತು ನಿನ್ನೆಯ ನಾಯ್ಪಾಡು ಎನ್ನುವಂಥದ್ದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಕುವೆಂಪು ಅವರು ಆ 5 ಭಾಗಗಳನ್ನು ವಿವರಿಸ್ತಾ ಇದನ್ನೆಲ್ಲವನ್ನು ತಿಳಿಸುವುದರ ಬಗ್ಗೆ ನಾವು ಬರಿಬೇಕಾಗ್ತದೆ. ಅದರಲ್ಲಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಒಮ್ಮೆ ನೋಡಿಕೊಳ್ಳಿ. ಯಾವ ಕವಿತೆಯಿಂದ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಮಗೆ ಗೊತ್ತಾಗ್ತದೆ. ಅವರು ಕೊಟ್ಟಿರುವಂತಹ ಸಾರಾಂಶ ನೋಡಿ ಈ ರೀತಿಯಾಗಿದೆ. 1950 ಜನವರಿ 26ರಂದು ಭಾರತ ರಿಪಬ್ಲಿಕ್ ದೇಶವಾಗಿ ರೂಪುಗೊಂಡ ಸಂದರ್ಭದಲ್ಲಿ ಶ್ರೀಸಾಮಾನ್ಯನನ್ನು ಸರ್ವೋತ್ತಮನೆಂದು ಪರಿಗಣಿಸಿ ಬರೆದ ಪದ್ಯವಿದು. ಅಂದರೆ ಶ್ರೀಸಾಮಾನ್ಯರು ಅಂದರೆ ಯಾರು? ಇಲ್ಲಿ ನಾವುಗಳೆಲ್ಲರೂ ಕೂಡ ಸಾಮಾನ್ಯ ಜನರು ಅಲ್ವಾ. ನಮಗೆ ಯಾವಾಗ ಒಂದು ಹಕ್ಕು, ಸ್ಥಾನ, ಸ್ವಾತಂತ್ರ್ಯ ಎಲ್ಲ ಸಿಕ್ಕಿತು ಅಂದರೆ ನಮಗೆ ದೇಶಕ್ಕೆ ಪ್ರಜಾಪ್ರಭುತ್ವ ಸಿಕ್ಕಿದಂತಹ ದಿನ. ನಮ್ಮ ದೇಶ 1950 ಜನವರಿ 26ನೇ ದಿನವಂದು ನಮಗೆಲ್ಲರಿಗೂ ಕೂಡ ಒಂದು ಇದು ಸಿಕ್ಕಿದಂತಹ ರಿಪಬ್ಲಿಕ್ ಆಗಿರುವಂತಹ ಒಂದು ದೇಶ, ರಿಪಬ್ಲಿಕ್ ಡೇ ಆಗಿರುವಂಥದ್ದು. ಅಂದರೆ ನಮಗೆ ಶ್ರೀಸಾಮಾನ್ಯರಿಗೆ ಆವಾಗ ನಿಜವಾದ ಒಂದು ಸ್ಥಾನ ಸಿಕ್ಕಿದೆ. ಸಂವಿಧಾನ ರೂಪುಗೊಂಡಿರುವಂಥದ್ದು. ಈ ಕವಿತೆಯನ್ನು ಕುವೆಂಪು ಅವರು 5 ಭಾಗಗಳಾಗಿ ಕವಿತೆಯ ವಸ್ತು ವಿಷಯವನ್ನು ಹರಡಿಕೊಂಡಿರುವಂಥದ್ದನ್ನು ಕಾಣ್ಬೋದು. ಸರ್ವೋದಯದ ಮೂಲಕ ಮನುಷ್ಯತ್ವದ ಏಕತೆಯನ್ನು ಸಾಧಿಸಬೇಕೆಂಬ ಹಂಬಲದ ಕಾಳಜಿಗಳು ಸಾಮಾಜಿಕವಾಗಿ ಸಫಲತೆಗೊಳ್ಳಬೇಕೆಂಬ ಆಶಯ ಕವಿಯದು. ಈ ಕಾರಣಕ್ಕಾಗಿ ಸ್ವಾತಂತ್ರ್ಯೋತ್ತರದ ಭಾರತದ ಸಾಮಾನ್ಯ ಜನಸಮುದಾಯವನ್ನು ಶ್ರೀಸಾಮಾನ್ಯರೆಂದು ಗೌರವದಿಂದ ಕರೆಯುತ್ತಾರೆ. ಸಾಮಾನ್ಯತೆಯೊಂದಿಗೆ ತಮ್ಮನ್ನು ಕೂಡ ಸಮೀಕರಿಸಿಕೊಂಡು ಈಗಾಗಲೇ ಶ್ರೇಷ್ಠರೆಂದು ಪ್ರತಿಷ್ಠಾಪಿಸಿಕೊಂಡಿರುವ ಸಮುದಾಯವನ್ನು ಅಪಮೌಲ್ಯಗೊಳಿಸಿ ಸಾಮಾನ್ಯತೆಯನ್ನು ಅರ್ಥಪೂರ್ಣವಾಗಿ ಉದಾತ್ತೀಕರಿಸಿ ಚಿತ್ರಿಸಿಕೊಡುವ ಬಗೆ ಕವಿತೆಯಲ್ಲಿ ಅನನ್ಯವಾಗಿದೆ ಎಂಬುದಕ್ಕೆ ಸಂವಾದಿಯಾದ ಶ್ರೀಸಾಮಾನ್ಯವೆಂಬ ಅಪರೂಪದ ಹೊಸ ಪದವನ್ನು ಕವಿ ವಿವರಿಸ್ತಾರೆ. ಮಿಸ್ಟರ್ ಕಾಮನ್ ಮ್ಯಾನ್. ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆಗಳನ್ನು ಆಧರಿಸಿದ ಇಂದಿನ ಯುಗ ಧರ್ಮದ ಸರ್ವೋದಯದ ತತ್ವವನ್ನು ಈ ಕವನದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಬಣ್ಣಿಸಲಾಗಿದೆ. ಸರ್ವರಿಗೆ, ಸರ್ವರಿ ನೆನಗೆ, ಸರ್ವರಿಗೆನ್ನಿಂ, ಸರ್ವರಿಗಾಗಿಯೇ ಸರ್ವಂ ಎಂಬುದನ್ನು ಕವನದ ಉದ್ದಕ್ಕೂ ಬೇರೆ ಬೇರೆ ಭಾಗ ರೀತಿಗಳಲ್ಲಿ ಕವಿ ವರ್ಣಿಸಿರುವುದು ರೀತಿ ವಿನೂತನವಾಗಿದೆ. ಕುವೆಂಪು ಅವರ ಪ್ರಕಾರ ಸಾಮಾಜಿಕ ಪ್ರಜ್ಞೆಯ ದ್ಯೋತಕ, ಸಾಮಾಜಿಕ ಪ್ರಜ್ಞೆಯು ಈ ಕವಿತೆ ಎನ್ನಬಹುದಾಗಿದೆ.
ಎಲ್ಲರಿಗೂ ಕೂಡ ಸಮಬಾಳು ಆಗಬೇಕು, ಎಲ್ಲರಿಗೂ ಸಮಪಾಲು ಸಿಗಬೇಕು. ಯಾವ ವಿಷಯದಲ್ಲಿ? ಎಲ್ಲ ವಿಷಯದಲ್ಲಿ ನಮ್ಮ ಸ್ವಾತಂತ್ರ್ಯ, ಸಮಾನತೆ, ಸಂವಿಧಾನ ಎಲ್ಲ ಒಂದು ವಿಷಯದಲ್ಲಿ ಕೂಡ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಸಿಗಬೇಕು. ಸಾಮಾಜಿಕ ಆರ್ಥಿಕ ವಿಷಯವೇ ಈ ಕವನದ ಮೂಲ ತತ್ವ. ಹೊಸ ಸಮಾಜ ನಿರ್ಮಾಣಕ್ಕೆ ಕಾರಣವಾಗುವ ಎಲ್ಲ ಸಂಗತಿಗಳು ಕೂಡ ಇದರಲ್ಲಿ ಅಡಗಿಕೊಂಡಿದೆ. ಪ್ರಭುತ್ವವಾದಿ ವ್ಯವಸ್ಥೆಯನ್ನು ವಿರೋಧಿಸಿ ನಿಂತ ಸಮಾಜವಾದಿ ಸಮಾಜದ ನಿರ್ಮಾಣದ ಆಶಯವೇ ಈ ಕವಿತೆಯ ಪ್ರಧಾನ ನೆಲೆ. ಒಟ್ಟಿನಲ್ಲಿ ಶ್ರೀಸಾಮಾನ್ಯರ ದೀಕ್ಷೆಯನ್ನು ಕುವೆಂಪು ಅವರು 5 ಭಾಗಗಳನ್ನಾಗಿ ಮಾಡಿ ಈ 5 ಭಾಗಗಳನ್ನು ನೀವು ವಿವರಿಸ್ತಾ ಹೋಗಿ. ಶ್ರೀಸಾಮಾನ್ಯರು ಅಂದರೆ ಇಲ್ಲಿ ನಾವುಗಳು, ನಮ್ಮ ಒಂದು ಹಕ್ಕು, ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಈ ಒಂದು ಕವಿತೆಯಲ್ಲಿ ಕವಿ ಕುವೆಂಪು ಅವರು ಬಣ್ಣಿಸುವಂಥದ್ದು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.